ಏಷ್ಯಾ ಕಪ್ ಟೂರ್ನಿ ಅಂತ ಬಂದಾಗ ಭಾರತವೇ ಡಾಮಿನೇಟಿಂಗ್ ಟೀಮ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಈಗಿರುವಂತ ಸಿಚುಯೇಷನ್ ನೋಡಿದ್ರೆ 99.9% ಟೀಮ್ ಇಂಡಿಯಾನೇ ಗೆಲ್ಲುತ್ತೆ ಅಂತ ಎಲ್ಲರೂ ಕೂಡ ಈಸಿಯಾಗಿ ಪ್ರೆಡಿಕ್ಟ್ ಮಾಡಿಬಿಡ್ತಾರೆ. ಹೀಗಿದ್ರೂ ಪಾಕಿಸ್ತಾನ ಸ್ವಲ್ಪ ಫೈಟ್ ಕೊಡ್ಬೋದೇನೋ ಅನ್ನೋದು ಕೆಲವರ ವಾದ. ಆದರೆ ನಿಮಗೆ ಗೊತ್ತಾ, ಡೇ 1 ಇಂದ ಭಾರತಕ್ಕೆ ಚಾಲೆಂಜ್ ಟೀಮ್ ಅನಿಸಿರೋದು ಶ್ರೀಲಂಕಾ ತಂಡ. ವಿನ್ನಿಂಗ್ ಪರ್ಸೆಂಟೇಜ್ನಲ್ಲಿ ಆಲ್ಮೋಸ್ಟ್ ಈಕ್ವಲ್ ರಿಸಲ್ಟ್ ಬಂದಿದೆ. ಹಾಗೆ ಏಷ್ಯಾ ಕಪ್ನ ರೋಚಕ ಹಿಸ್ಟರಿ ಮತ್ತು ಭಾರತ ಶ್ರೀಲಂಕಾ ನಡುವಿನ ಫೈಟ್ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಏಷ್ಯಾ ಕಪ್ನ ಉದ್ಘಾಟನಾ ಪಂದ್ಯ ಸೆಪ್ಟೆಂಬರ್ 9ರಂದು ನಡೆಯಲಿದ್ದು, ನೆಕ್ಸ್ಟ್ ಡೇ ಭಾರತ ಮತ್ತು ಯುಎಇ ಟೀಮ್ಗಳ ನಡುವೆ ಫೈಟ್ ನಡೆಯಲಿದೆ. ಭಾರತೀಯ ಟೈಮಿಂಗ್ಸ್ ಪ್ರಕಾರ ರಾತ್ರಿ 8 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಈ ಮ್ಯಾಚ್ ನಡೆಯಲಿದೆ. ಭಾರತಕ್ಕೆ ಒನ್ ಸೈಡೆಡ್ ರಿಸಲ್ಟ್ ಅಂತಾನೆ ಈ ಮ್ಯಾಚ್ ಅನ್ನ ಹೇಳಲಾಗ್ತಾ ಇದೆ. ನಂಬರ್ಗೋಸ್ಕರನಾದ್ರೂ ಕೂಡ ಮ್ಯಾಚ್ ಅನ್ನ ಆಡಬೇಕಾಗುತ್ತೆ ಅಷ್ಟೇ. ಯಾಕಂದ್ರೆ ಮೆನ್ ಇನ್ ಬ್ಲೂ ತಂಡ ಏಷ್ಯಾ ಕಪ್ನ ಚೊಚ್ಚಲ ಆವೃತ್ತಿಯಿಂದ ಹಿಡಿದು ಈವರೆಗೂ ಸಾಲಿಡ್ ಪ್ರದರ್ಶನ ನೀಡಿದೆ. ಮೊದಲ ಸೀಸನ್ ಅಲ್ಲೇ ಟೈಟಲ್ ಗೆದ್ದಿದ್ರ ಜೊತೆಗೆ ಈಗ ಹಾಲಿ ಚಾಂಪಿಯನ್ ಕೂಡ ಆಗಿದೆ. 16 ಆವೃತ್ತಿಗಳಲ್ಲಿ ಭಾರತವೇ 8 ಬಾರಿ ಚಾಂಪಿಯನ್. ಏಷ್ಯಾ ಕಪ್ ಟೂರ್ನಿಯ ಸ್ಪೆಷಾಲಿಟಿ ಏನಂದ್ರೆ ಏಷ್ಯನ್ ರಾಷ್ಟ್ರಗಳಷ್ಟೇ ಆಡೋದು. ಆರಂಭದಲ್ಲಿ 3 ತಂಡಗಳಿಂದ ಶುರುವಾದಂತ ಜರ್ನಿ ಈಗ 8 ತಂಡಗಳವರೆಗೆ ಬಂದು ನಿಂತಿದೆ. ಅಷ್ಟೇ ಅಲ್ಲದೆ ಟೂರ್ನಿಯಲ್ಲಿ ಏಕದಿನ ಹಾಗೆ T20 ಎರಡೂ ಮಾದರಿಗಳಲ್ಲೂ ಕೂಡ ಪಂದ್ಯಗಳನ್ನು ಆಯೋಜನೆ ಮಾಡಲಾಗುತ್ತೆ. ಅಪ್ಕಮಿಂಗ್ ಐಸಿಸಿ ಇವೆಂಟ್ ನ ಗಮನದಲ್ಲಿ ಇಟ್ಕೊಂಡು ಇಲ್ಲಿ ಫಾರ್ಮೆಟ್ ಅನ್ನ ಫಿಕ್ಸ್ ಮಾಡಲಾಗುತ್ತೆ. ಹೀಗಾಗಿ 14 ಏಕದಿನ ಮಾದರಿ ಹಾಗೆ 2 ಬಾರಿ T20 ಮಾದರಿಯಲ್ಲಿ ಟೂರ್ನಿಯನ್ನ ಆಯೋಜನೆ ಮಾಡಲಾಗಿದೆ. ಈ ಸಲ T20 ಮಾದರಿಯಲ್ಲಿ ಟೂರ್ನಿಯನ್ನ ಆಯೋಜನೆ ಮಾಡಲಾಗುತ್ತೆ. ಏಷ್ಯನ್ ಕ್ರಿಕೆಟ್ ಸಮಿತಿಯಿಂದ ಮೊದಲ ಏಷ್ಯಾ ಕಪ್ ಆವೃತ್ತಿಯನ್ನ 1984ರಲ್ಲಿ ನಡೆಸಲಾಯಿತು. ಆಗ ಭಾರತ, ಪಾಕಿಸ್ತಾನ ಮತ್ತು ಶ್ರೀಲಂಕಾ ತಂಡಗಳು ಮಾತ್ರವೇ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ವು. ಆಗೆಲ್ಲ ಪಂದ್ಯಾವಳಿಯನ್ನ ರೌಂಡ್ ರಾಬಿನ್ ಆಗಿ ನಡೆಸಲಾಗ್ತಾ ಇತ್ತು. ಅಂದ್ರೆ ಪ್ರತಿ ತಂಡ 2 ಪಂದ್ಯಗಳನ್ನಷ್ಟೇ ಆಡಿತ್ತು. ಇಡೀ ಟೂರ್ನಿಯಲ್ಲಿ ಕೇವಲ 3 ಪಂದ್ಯಗಳಷ್ಟೇ ಇದ್ದದ್ದು. ಹಾಗೆ ಫೈನಲ್ ಮ್ಯಾಚ್ ಅನ್ನೋದು ಕೂಡ ಆಗ ಇರಲಿಲ್ಲ. ಭಾರತ ತಂಡ ಲಂಕಾ ಮತ್ತು ಪಾಕ್ ವಿರುದ್ಧ 2 ಪಂದ್ಯಗಳನ್ನ ಗೆದ್ದ ಕಾರಣ ಭಾರತವೇ ಚೊಚ್ಚಲ ಬಾರಿಗೆ ಚಾಂಪಿಯನ್ ಆಗಿತ್ತು. ಲಂಕಾ ತಂಡ ಪಾಕ್ ವಿರುದ್ಧವಷ್ಟೇ ಗೆಲುವನ್ನ ಸಾಧಿಸಿ ಸೆಕೆಂಡ್ ಪ್ಲೇಸ್ ನಲ್ಲಿದ್ರೆ, ಪಾಕಿಸ್ತಾನ 2 ಪಂದ್ಯಗಳನ್ನ ಸೋತು 3ನೇ ಸ್ಥಾನವನ್ನ ಪಡ್ಕೊಂಡಿತ್ತು. ಇನ್ನು 2ನೇ ಆವೃತ್ತಿ 1986ರಲ್ಲಿ ನಡೆದಿದ್ದು ಶ್ರೀಲಂಕಾ ಚಾಂಪಿಯನ್ ಆಗಿತ್ತು. ಹೀಗೆ 2023ರವರೆಗೆ ಭಾರತ ಟೋಟಲ್ ಆಗಿ 8 ಬಾರಿ ಚಾಂಪಿಯನ್ ಆದ್ರೆ ಶ್ರೀಲಂಕಾ 6 ಬಾರಿ ಟೈಟಲ್ ಅನ್ನ ಗೆದ್ದಿದೆ. ಇನ್ನು ಪಾಕಿಸ್ತಾನ ತಂಡ 2 ಬಾರಿ ಟ್ರೋಫಿಯನ್ನ ಗೆದ್ದುಕೊಂಡಿದೆ. ಹೀಗೆ ಈ ಬಾರಿಯ ಏಷ್ಯಾ ಕಪ್ ಟೂರ್ನಿಯಲ್ಲಿ ಟೋಟಲ್ ಆಗಿ 8 ತಂಡಗಳು ಭಾಗವಹಿಸ್ತಾ ಇದ್ರು ಕೂಡ ಟ್ರೋಫಿಯನ್ನ ಗೆದ್ದಿರುವಂತ ಇತಿಹಾಸ ಇರೋದು 3 ತಂಡಗಳಿಗೆ ಮಾತ್ರವೇ. ಹೀಗಿದ್ರು ಏಷ್ಯಾ ಕಪ್ ನಲ್ಲಿ ಸಾಕಷ್ಟು ಇಂಡಿವಿಜುವಲ್ ರೆಕಾರ್ಡ್ಸ್ ಕೂಡ ಇದೆ. 2012ರ ಏಷ್ಯಾ ಕಪ್ ನಲ್ಲಿ ಪಾಕಿಸ್ತಾನ ವಿರುದ್ಧ ವಿರಾಟ್ ಕೊಹ್ಲಿ ಗಳಿಸಿದ 183 ರನ್ಗಳೇ ಇದುವರೆಗಿನ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ ಆಗಿದೆ. 2008ರಲ್ಲಿ ಭಾರತ ಹಾಂಗ್ಕಾಂಗ್ ಅನ್ನ 256 ರನ್ಗಳನ್ನ ಸೋಲಿಸಿತು. ಇದು ಏಷ್ಯಾ ಕಪ್ ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ಗಳ ಅಂತರದಲ್ಲಿ ಸೋಲಿಸಿದಂತ ರೆಕಾರ್ಡ್ ಆಗಿದೆ. ಇನ್ನು ಏಷ್ಯಾ ಕಪ್ ಕ್ರಿಕೆಟ್ ನಲ್ಲಿ ರೋಹಿತ್ ಶರ್ಮಾ 40 ಸಿಕ್ಸರ್ಗಳನ್ನ ಬಾರಿಸಿದ್ದು ಮತ್ಯಾರು ಕೂಡ ಇವರ ಹತ್ತಿರಕ್ಕೆ ಬರೋಕ್ಕೂ ಕೂಡ ಸಾಧ್ಯವಾಗಿಲ್ಲ. ಇನ್ನು ಶ್ರೀಲಂಕಾದ ದಂತಕತೆ ಅಂತಾನೆ ಕರೆಸಿಕೊಳ್ಳುವಂತ ಸನತ್ ಜಯಸೂರ್ಯ 2008ರ ಏಷ್ಯಾ ಕಪ್ ನಲ್ಲಿ ಕೇವಲ 5 ಪಂದ್ಯಗಳಿಂದ 378 ರನ್ಗಳನ್ನ ಕಲೆ ಹಾಕಿದ್ರು. ಒಂದೇ ಆವೃತ್ತಿಯಲ್ಲಿ ಬ್ಯಾಟ್ಸ್ಮನ್ ಗಳಿಸಿದಂತ ಅತ್ಯಧಿಕ ರನ್ಸ್ ಇದು. ಇನ್ನು ಜಯಸೂರ್ಯ ಕೇವಲ ರನ್ ಮಿಷನ್ ಅಷ್ಟೇ ಆಗಿರಲಿಲ್ಲ, ದೊಡ್ಡ ಪಂದ್ಯಗಳ ಆಟಗಾರ ಕೂಡ ಆಗಿದ್ರು. ಏಷ್ಯಾ ಕಪ್ ಇತಿಹಾಸದಲ್ಲಿ ಅವರು 6 ಶತಕಗಳನ್ನ ಗಳಿಸಿದ್ದು ಇದು ದಾಖಲೆಯಾಗಿ ಉಳಿದಿದೆ. ಇನ್ನು ಮತ್ತೊಂದು ಕಳಪೆ ದಾಖಲೆ ಬರೆದಿರುವಂತದ್ದು ಪಾಕಿಸ್ತಾನ ಒಂದೇ ಇನ್ನಿಂಗ್ಸ್ ನಲ್ಲಿ 38 ಹೆಚ್ಚುವರಿ ರನ್ಗಳನ್ನ ಬಿಟ್ಟುಕೊಟ್ಟಿರುವಂತ ಕೆಟ್ಟ ದಾಖಲೆ ಪಾಕಿಸ್ತಾನದ ಹೆಸರಿನಲ್ಲಿದೆ. ಇನ್ನು ಶ್ರೀಲಂಕಾದ ಸ್ಪಿನ್ ಮಾಂತ್ರಿಕ ಅಂತಾನೆ ಕರೆಸಿಕೊಳ್ಳುವಂತ ಮುತ್ತಯ್ಯ ಮುರಳೀಧರನ್ ಏಷ್ಯಾ ಕಪ್ ಇತಿಹಾಸದಲ್ಲಿ 30 ವಿಕೆಟ್ಗಳನ್ನ ಕಬಳಿಸಿದ್ದು ಇದು ಯಾವುದೇ ಬೌಲರ್ನಿಂದ ಪಡೆದಂತ ಅತಿ ಹೆಚ್ಚು ವಿಕೆಟ್ಗಳ ದಾಖಲೆಯಾಗಿದೆ. ಇನ್ನು ಯಾರ್ಕರ್ ಕಿಂಗ್ ಲಸಿತ್ ಮಾಲಿಂಗ ಏಷ್ಯಾ ಕಪ್ ಇತಿಹಾಸದಲ್ಲಿ 3 ಸಲ ಫೈಫರ್ ಅಂದ್ರೆ 5 ವಿಕೆಟ್ಗಳ ಗೊಂಚಲನ್ನ ಪಡೆದಿದ್ದು ಮತ್ಯಾರಿಂದಲೂ ಕೂಡ ಈ ಸಾಧನೆಯನ್ನ ಮಾಡೋಕೆ ಸಾಧ್ಯವಾಗಿಲ್ಲ. ಶ್ರೀಲಂಕಾ ಮಿಸ್ಟ್ರಿ ಸ್ಪಿನ್ನರ್ ಅಜಂತಾ ಮೆಂಡಿಸ್ 2008ರಲ್ಲಿ ಭಾರತದ ವಿರುದ್ಧ ಕೇವಲ 13 ರನ್ಗಳನ್ನ ನೀಡಿ 6 ವಿಕೆಟ್ಗಳನ್ನ ಪಡೆದು ಇಡೀ ಜಗತ್ತನ್ನೇ ಬೆರಗುಗೊಳಿಸಿದ್ರು. ಹೀಗೆ ಏಷ್ಯಾ ಕಪ್ ಇಲ್ಲಿವರೆಗೆ 16 ಆವೃತ್ತಿಗಳನ್ನ ಕಂಪ್ಲೀಟ್ ಮಾಡಿದ್ದು ಟೀಮ್ ಇಂಡಿಯಾ ಅತ್ಯಂತ ಯಶಸ್ವಿ ತಂಡವಾಗಿದೆ. ಏಷ್ಯಾ ಕಪ್ ನಲ್ಲಿ ಹೆಚ್ಚು ಪ್ರಶಸ್ತಿಗಳನ್ನ ಗೆದ್ದ ತಂಡ ಭಾರತವೇ ಆಗಿದೆ. ಹಾಗೆ ಲಂಕಾ ಸೆಕೆಂಡ್ ಪ್ಲೇಸ್ ನಲ್ಲಿದ್ರೆ, ಪಾಕಿಸ್ತಾನ 3ನೇ ಪ್ಲೇಸ್ ನಲ್ಲಿದೆ. ಬಟ್ ಪ್ರತಿ ಸಾಲಿ ಭಾರತಕ್ಕೆ ಸದಾ ಪೈಪೋಟಿ ನೀಡ್ತಾನೆ ಬಂದಿರುವಂತದ್ದು ಶ್ರೀಲಂಕಾ ತಂಡ. ಏಷ್ಯಾ ಕಪ್ ನಲ್ಲಿ ಉಭಯ ತಂಡಗಳು 23 ಸಲ ಮುಖಾಮುಖಿಯಾಗಿವೆ. ಭಾರತ 12 ಪಂದ್ಯಗಳನ್ನ ಗೆದ್ದುಕೊಂಡ್ರೆ ಶ್ರೀಲಂಕಾ 11 ಪಂದ್ಯಗಳನ್ನ ಗೆದ್ದು ಬೀಗಿದೆ. ಹಾಗೆ ಶ್ರೀಲಂಕಾ 7 ಬಾರಿ ರನ್ನರ್ ಅಪ್ ಆಗಿದ್ದು ಭಾರತ 3 ಬಾರಿ ರನ್ನರ್ ಅಪ್ ಆಗಿದೆ.
ಈ ಬಾರಿಯ ಟೂರ್ನಿಯಲ್ಲಿ 20 ದಿನಗಳ ಕಾಲ ನಡೆಯಲಿದ್ದು 8 ದೇಶಗಳು ಒಟ್ಟು 19 ಪಂದ್ಯಗಳನ್ನು ಆಡಲಿವೆ. ಉದ್ಘಾಟನಾ ಪಂದ್ಯ ಅಫ್ಘಾನಿಸ್ತಾನ ಮತ್ತು ಹಾಂಕಾಂಗ್ ನಡುವೆ ನಡೆದರೆ ಸೆಪ್ಟೆಂಬರ್ 28ರಂದು ಫೈನಲ್ ಪಂದ್ಯದ ಮೂಲಕ 2025ರ ಏಷ್ಯಾ ಕಪ್ ಟೂರ್ನಿಗೆ ತೆರೆ ಬೀಳಲಿದೆ. ನಮಸ್ಕಾರ.